ರಾಜ್ಯ ಮಟ್ಟದ ಮತ್ತೊಂದು ದೊಡ್ಡ ಸುದ್ದಿ, ರಾಜಕೀಯ ವಿದ್ಯಮಾನಗಳ ಪೈಕಿ ದೊಡ್ಡ ಸುದ್ದಿ ಕಡೆ ಗಮನ ಕೊಡುವುದಾದ್ರೆ ಕ್ಯಾಬಿನೆಟ್ ಸಭೆ ಕಲಬುರಗಿಯಲ್ಲಿ ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಕಲ್ಯಾಣ ಕರ್ನಾಟಕ ಆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆ ಸಮಾಧಾನವನ್ನ ತಂದಿಲ್ವಂತೆ, ತೃಪ್ತಿದಾಯಕವಾಗಿ ಇರಲಿಲ್ಲ. ಕಲಬುರಗಿ ಸಂಪುಟ ಸಭೆ ಬಗ್ಗೆ BR ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿ ಹೋಗಿದೆ. ಈ ಒಂದು ದಿನ ಕ್ಯಾಬಿನೆಟ್ ಮೀಟ್ ಮಾಡೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಿತ್ತು, ಪರ ವಿರೋಧದ ಮಾತುಗಳಿತ್ತು. BR ಪಾಟೀಲ್ರು ಇವತ್ತು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ತರಾತುರಿಯಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಿದ್ದಾರೆ. ಆದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಳ ಮಾಡೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡ್ತಿಲ್ಲ. ಈ ಜಲಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ನಿರ್ಧಾರ ಸರಿ, ಅದನ್ನ ಉಳಿಸೋದು ಹೇಗೆ, ಸದ್ಬಳಕೆ ಹೇಗೆ, ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ನೀರನ್ನ ಎಲ್ಲಿಂದ ತರ್ತಾರೆ, ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಮುಖ್ಯಮಂತ್ರಿ ಸಲಹೆಗಾರ ಶಾಸಕ BR ಪಾಟೀಲ್ ಅವರೇನೆ ಅಸಮಾಧಾನಗೊಂಡಿದ್ದಾರೆ, ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊಳ್ಳಿ. ಸಂದರ್ಭದಲ್ಲಿ ಮಾಡಿದ ಇವತ್ತು ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಂಥ ಅನೇಕ ಕೆಲಸಗಳನ್ನು ಇವತ್ತು ಮಾಡೋದಕ್ಕೆ ನಾವು ಕೂಡ ಆಳುವ ಪಕ್ಷದಲ್ಲಿದ್ದರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಬಿನೆಟ್ ಸಭೆ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ತಮಗೆ ಹೇಳಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ಚಿಂತನೆ ಸರ್ಕಾರಕ್ಕೆ ಇರಲಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ 10 ವರ್ಷ ಒಂದು ದಶಮಾನೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗು ಕೂಡ ಆ ಸಂದರ್ಭದಲ್ಲಿ ಮಾಡಿದರೆ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ತದೆ ಅನ್ನುವಂಥ ಮಾತು ಹೇಳಿದ ಮೇಲೆ ಭಾಳ ತರಾತುರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಭಾಳ ತರಾತುರಿ ಇಲಾಖೆಯಿಂದ ಅದು ಎಲ್ಲ ಸಂಪೂರ್ಣವಾದಂಥ ವಿವರ ಬರಬೇಕು, ಅದು ಆರ್ಥಿಕ ಇಲಾಖೆಗೆ ಬರಬೇಕು, ಬಂದ ಮೇಲೆ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ನಿನ್ನೆ ಕಲಬುರಗಿಯಲ್ಲಿ ನಡೆದ ಸಚಿವ ರಾಜ್ಯ ಮಟ್ಟದ ಮತ್ತೊಂದು ದೊಡ್ಡ ಸುದ್ದಿ, ರಾಜಕೀಯ ವಿದ್ಯಮಾನಗಳ ಪೈಕಿ ದೊಡ್ಡ ಸುದ್ದಿ ಕಡೆ ಗಮನ ಕೊಡುವುದಾದ್ರೆ ಕ್ಯಾಬಿನೆಟ್ ಸಭೆ ಕಲಬುರಗಿಯಲ್ಲಿ ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಕಲ್ಯಾಣ ಕರ್ನಾಟಕ ಆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆ ಸಮಾಧಾನವನ್ನ ತಂದಿಲ್ವಂತೆ, ತೃಪ್ತಿದಾಯಕವಾಗಿ ಇರಲಿಲ್ಲ. ಕಲಬುರಗಿ ಸಂಪುಟ ಸಭೆ ಬಗ್ಗೆ BR ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿ ಹೋಗಿದೆ. ಈ ಒಂದು ದಿನ ಕ್ಯಾಬಿನೆಟ್ ಮೀಟ್ ಮಾಡೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಿತ್ತು, ಪರ ವಿರೋಧದ ಮಾತುಗಳಿತ್ತು. BR ಪಾಟೀಲ್ರು ಇವತ್ತು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ತರಾತುರಿಯಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಿದ್ದಾರೆ. ಆದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಳ ಮಾಡೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡ್ತಿಲ್ಲ. ಈ ಜಲಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ನಿರ್ಧಾರ ಸರಿ, ಅದನ್ನ ಉಳಿಸೋದು ಹೇಗೆ, ಸದ್ಬಳಕೆ ಹೇಗೆ, ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ನೀರನ್ನ ಎಲ್ಲಿಂದ ತರ್ತಾರೆ, ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಮುಖ್ಯಮಂತ್ರಿ ಸಲಹೆಗಾರ ಶಾಸಕ BR ಪಾಟೀಲ್ ಅವರೇನೆ ಅಸಮಾಧಾನಗೊಂಡಿದ್ದಾರೆ, ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ಮಾಡಿದ ಇವತ್ತು ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಂಥ ಅನೇಕ ಕೆಲಸಗಳನ್ನು ಇವತ್ತು ಮಾಡೋದಕ್ಕೆ ನಾವು ಕೂಡ ಆಳುವ ಪಕ್ಷದಲ್ಲಿದ್ದರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಬಿನೆಟ್ ಸಭೆ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ತಮಗೆ ಹೇಳಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ಚಿಂತನೆ ಸರ್ಕಾರಕ್ಕೆ ಇರಲಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ 10 ವರ್ಷ ಒಂದು ದಶಮಾನೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗು ಕೂಡ ಆ ಸಂದರ್ಭದಲ್ಲಿ ಮಾಡಿದರೆ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ತದೆ ಅನ್ನುವಂಥ ಮಾತು ಹೇಳಿದ ಮೇಲೆ ಭಾಳ ತರಾತುರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಭಾಳ ತರಾತುರಿ ಇಲಾಖೆಯಿಂದ ಅದು ಎಲ್ಲ ಸಂಪೂರ್ಣವಾದಂಥ ವಿವರ ಬರಬೇಕು, ಅದು ಆರ್ಥಿಕ ಇಲಾಖೆಗೆ ಬರಬೇಕು, ಬಂದ ಮೇಲೆ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ಬರಬೇಕು. ಆ ಕಾರಣಕ್ಕಾಗಿ
ನಿನ್ನೆ ಕಲಬುರಗಿ ರಾಜ್ಯ ಮಟ್ಟದ ಮತ್ತೊಂದು ದೊಡ್ಡ ಸುದ್ದಿ, ರಾಜಕೀಯ ವಿದ್ಯಮಾನಗಳ ಪೈಕಿ ದೊಡ್ಡ ಸುದ್ದಿ ಕಡೆ ಗಮನ ಕೊಡುವುದಾದ್ರೆ ಕ್ಯಾಬಿನೆಟ್ ಸಭೆ ಕಲಬುರಗಿಯಲ್ಲಿ ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಕಲ್ಯಾಣ ಕರ್ನಾಟಕ ಆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆ ಸಮಾಧಾನವನ್ನ ತಂದಿಲ್ವಂತೆ, ತೃಪ್ತಿದಾಯಕವಾಗಿ ಇರಲಿಲ್ಲ. ಕಲಬುರಗಿ ಸಂಪುಟ ಸಭೆ ಬಗ್ಗೆ BR ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿ ಹೋಗಿದೆ. ಈ ಒಂದು ದಿನ ಕ್ಯಾಬಿನೆಟ್ ಮೀಟ್ ಮಾಡೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಿತ್ತು, ಪರ ವಿರೋಧದ ಮಾತುಗಳಿತ್ತು. BR ಪಾಟೀಲ್ರು ಇವತ್ತು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ತರಾತುರಿಯಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಿದ್ದಾರೆ. ಆದರೆ ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಳ ಮಾಡೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡ್ತಿಲ್ಲ. ಈ ಜಲಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ನಿರ್ಧಾರ ಸರಿ, ಅದನ್ನು ಉಳಿಸೋದು ಹೇಗೆ, ಸದ್ಬಳಕೆ ಹೇಗೆ, ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ನೀರನ್ನು ಎಲ್ಲಿಂದ ತರ್ತಾರೆ, ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಮುಖ್ಯಮಂತ್ರಿ ಸಲಹೆಗಾರ ಶಾಸಕ BR ಪಾಟೀಲ್ ಅವರೇನೆ ಅಸಮಾಧಾನಗೊಂಡಿದ್ದಾರೆ, ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊಳ್ಳಿ. ಕೂಡ ಆ ಸಂದರ್ಭದಲ್ಲಿ ಮಾಡಿದ ಇವತ್ತು ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಂಥ ಅನೇಕ ಕೆಲಸಗಳನ್ನು ಇವತ್ತು ಮಾಡೋದಕ್ಕೆ ನಾವು ಕೂಡ ಆಳುವ ಪಕ್ಷದಲ್ಲಿದ್ದರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಬಿನೆಟ್ ಸಭೆ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ತಮಗೆ ಹೇಳಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ಚಿಂತನೆ ಸರ್ಕಾರಕ್ಕೆ ಇರಲಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ 10 ವರ್ಷ ಒಂದು ದಶಮಾನೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗು ಕೂಡ ಆ ಸಂದರ್ಭದಲ್ಲಿ ಮಾಡಿದರೆ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ತದೆ ಅನ್ನುವಂಥ ಮಾತು ಹೇಳಿದ ಮೇಲೆ ಭಾಳ ತರಾತುರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಭಾಳ ತರಾತುರಿ ಇಲಾಖೆಯಿಂದ ಅದು ಎಲ್ಲ ಸಂಪೂರ್ಣವಾದಂಥ ವಿವರ ಬರಬೇಕು, ಅದು ಆರ್ಥಿಕ ಇಲಾಖೆಗೆ ಬರಬೇಕು, ಬಂದ ಮೇಲೆ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ನಿನ್ನೆ ಕಲಬುರಗಿಯಲ್ಲಿ ನಡೆದ ಸಚಿವ ರಾಜ್ಯ ಮಟ್ಟದ ಮತ್ತೊಂದು ದೊಡ್ಡ ಸುದ್ದಿ, ರಾಜಕೀಯ ವಿದ್ಯಮಾನಗಳ ಪೈಕಿ ದೊಡ್ಡ ಸುದ್ದಿ ಕಡೆ ಗಮನ ಕೊಡುವುದಾದ್ರೆ ಕ್ಯಾಬಿನೆಟ್ ಸಭೆ ಕಲಬುರಗಿಯಲ್ಲಿ ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಕಲ್ಯಾಣ ಕರ್ನಾಟಕ ಆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅನ್ನೋ ಕಾರಣಕ್ಕೆ. ಆದರೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆ ಸಮಾಧಾನವನ್ನ ತಂದಿಲ್ವಂತೆ, ತೃಪ್ತಿದಾಯಕವಾಗಿ ಇರಲಿಲ್ಲ. ಕಲಬುರಗಿ ಸಂಪುಟ ಸಭೆ ಬಗ್ಗೆ BR ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿ ಹೋಗಿದೆ. ಈ ಒಂದು ದಿನ ಕ್ಯಾಬಿನೆಟ್ ಮೀಟ್ ಮಾಡೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಿತ್ತು, ಪರ ವಿರೋಧದ ಮಾತುಗಳಿತ್ತು. BR ಪಾಟೀಲ್ರು ಇವತ್ತು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ತರಾತುರಿಯಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಿದ್ದಾರೆ. ಆದರೆ ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಳ ಮಾಡೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡ್ತಿಲ್ಲ. ಈ ಜಲಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ನಿರ್ಧಾರ ಸರಿ, ಅದನ್ನು ಉಳಿಸೋದು ಹೇಗೆ, ಸದ್ಬಳಕೆ ಹೇಗೆ, ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ನೀರನ್ನು ಎಲ್ಲಿಂದ ತರ್ತಾರೆ, ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಮುಖ್ಯಮಂತ್ರಿ ಸಲಹೆಗಾರ ಶಾಸಕ BR ಪಾಟೀಲ್ ಅವರೇನೆ ಅಸಮಾಧಾನಗೊಂಡಿದ್ದಾರೆ, ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊಳ್ಳಿ. ಕೂಡ ಆ ಸಂದರ್ಭದಲ್ಲಿ ಮಾಡಿದ ಇವತ್ತು ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಂಥ ಅನೇಕ ಕೆಲಸಗಳನ್ನು ಇವತ್ತು ಮಾಡೋದಕ್ಕೆ ನಾವು ಕೂಡ ಆಳುವ ಪಕ್ಷದಲ್ಲಿದ್ದರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಬಿನೆಟ್ ಸಭೆ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ತಮಗೆ ಹೇಳಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ಚಿಂತನೆ ಸರ್ಕಾರಕ್ಕೆ ಇರಲಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ 10 ವರ್ಷ ಒಂದು ದಶಮಾನೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗು ಕೂಡ ಆ ಸಂದರ್ಭದಲ್ಲಿ ಮಾಡಿದರೆ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ತದೆ ಅನ್ನುವಂಥ ಮಾತು ಹೇಳಿದ ಮೇಲೆ ಭಾಳ ತರಾತುರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಭಾಳ ತರಾತುರಿ ಇಲಾಖೆಯಿಂದ ಅದು ಎಲ್ಲ ಸಂಪೂರ್ಣವಾದಂಥ ವಿವರ ಬರಬೇಕು, ಅದು ಆರ್ಥಿಕ ಇಲಾಖೆಗೆ ಬರಬೇಕು, ಬಂದ ಮೇಲೆ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ನಿನ್ನೆ ಕಲಬುರಗಿಯಲ್ಲಿ ನಡೆದ ಸಚಿವ